ಬೆಳಿಗ್ಗೆ 9 ಗಂಟೆ ನಂತರ ತೆಗಿಬಹುದು, ತೊಂದ್ರೆ ಇಲ್ಲ. ಸಂಜೆ 5 ಗಂಟೆ ಒಳಗಡೆ ಕ್ಲೋಸ್ ಮಾಡ್ಬೇಕು ತೆಗೆದು. ನೋಡಿ ತುಪ್ಪ ನೋಡಿ ಥಿಕ್ನೆಸ್ ಹೇಗಿದೆ ಅಂತ, ಭಯಂಕರ ಥಿಕ್ನೆಸ್. ಹೌದೌದು, ಕ್ಲೀನ್ ಉಂಟು. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್. ಇವತ್ತು ಸಹ ನಾವು ಜೇನುನೊಣದ ವಿಡಿಯೋ ಮಾಡ್ಲಿ ಬಂದಿದೆ. ಇವತ್ತು ಎಂತ ಜೇನುನೊಣ ವಿಡಿಯೋ ಮಾಡ್ತಿದೆ ಎನ್ನಿಸ್ತಿದ್ದೀರಿ? ಇವತ್ತು ನಾವು ಜೇನುನೊಣಲ್ಲಿ ಜೇನು ತೆಗೆಯೋದು, ಸೊ ಹನಿಯಿಂದ ನಾವು ತೆಗಿತಿದ್ದೇವೆ. ಸೊ ನಮ್ಮ ಚಾನಲ್ ಫಸ್ಟ್ ಟೈಮ್, ನಂದು ಸಹ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಜೇನನ್ನು ತೆಗೆಯೋದು ನೋಡುದು. ಹೇಗೆ ತೆಗಿತಾರೆ, ಕಮರ್ಷಿಯಲ್ ಹೇಗೆ ಹಣ ಮಾಡ್ತಾರೆ, ಅದರ ಮೆಥಡ್ ಏನು, ನೀವು ಬಿಗಿನರ್ ಆದರೆ ಹೇಗೆ ಮಾಡೋದು ಅಂತ ನಿಮಗೆ ಐಡಿಯಾ ಸಿಗ್ತದೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಇನ್ನು ನಮ್ಮ ಚಾನಲ್ಗೆ ಹೊಸಬರು ಆಗಿದ್ರೆ ನಮ್ಮ ಚಾನಲ್ ಅನ್ನು ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂಥದೇ ಅಗ್ರಿಕಲ್ಚರ್ ಮತ್ತೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್, ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಐಡಿಯಾದು ನಾವು ವಿಡಿಯೋಸ್ ಮಾಡ್ತಾ ಇರ್ತೇವೆ. ನಿಮಗೆ ಸಹ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೇವೆ. ಅದರ ಬಗ್ಗೆ ರೀಲ್ಸ್ ಸಹ ಮಾಡ್ತೇವೆ. ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಉಂಟು, ಐಡಿಯಾಸ್ ವಿತ್ ಎಸ್ ಪಿ. ಲಿಂಕ್ ನಾ ಡಿಸ್ಕ್ರಿಪ್ಷನ್ ಕೊಡ್ತೇವೆ, ಫಾಲೋ ಮಾಡಿ. ಈಗ ನಾವು ನಮ್ಮ ಇಂಟ್ರೆಸ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಅರುಣ್ ಸರ್. ಸರ್, ಹೇಗಿದ್ದೀರಿ? ಆರಾಮ್ ಸರ್, ಆರಾಮ್. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ಜೇನು ಹಾರ್ವೆಸ್ಟಿಂಗ್, ಜೇನು ಹೇಗೆ ಮಾಡೋದು, ಮನೆಯಲ್ಲಿ ಹೇಗೆ ಮಾಡ್ಬೋದಂತ, ಹೇಗೆ ಫಾರ್ಮಿಂಗ್ ಮಾಡ್ಬೋದಂತ. ಇವತ್ತು ನಾವು ಜೇನು ಹೇಗೆ ತೆಗೆಯೋದು ಅದರ ಬಗ್ಗೆ ಅಂತ ವಿಡಿಯೋ ಮಾಡ್ತಿದ್ದೇವೆ. ಸರ್, ಇದ್ರ ಹೇಗೆ ಮಾಡೋದು, ಎಷ್ಟು ದಿನದಲ್ಲಿ ತೆಗಿಬೇಕು? ಸರ್, ಈಗ ನಾನು ಅವತ್ತು ಮೊನ್ನೆ ಏನು ಹೇಳಿದ್ದೆ, ಬ್ರೂಡ್ ಚೇಂಬರ್ ಅಭಿವೃದ್ಧಿ ಆಗಬೇಕು ಅಂತೇಳಿ. ಹೌದು. ಇವಾಗ ಹೂವೆಲ್ಲ ಸ್ಟಾರ್ಟ್ ಆಯಿತು. ಈಗ ಮಾರ್ಚ್ ಏಪ್ರಿಲ್ ಮೇ ಅಲ್ಲೇ ಸ್ಟಾರ್ಟ್ ಆಗ್ತದೆ, ಹೂವೆಲ್ಲ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ಇಲ್ಲಿ ಬ್ರೂಡ್ ಚೇಂಬರ್ ಅಲ್ಲಿ ಅಭಿವೃದ್ಧಿ ಆಗಿರ್ತದೆ. ಓಕೆ. ನಾವೀಗ ಅಭಿವೃದ್ಧಿ ಆದಾಗ ನಾವು ಮೇಲ್ಗಡೆ ಹನಿ ಚೇಂಬರ್ ಕೊಟ್ಟಿದ್ದೀವಿ. ಇದರಲ್ಲಿ ಈಗ 2 ಹನಿ ಚೇಂಬರ್ ಇದೆ. ಹನಿ ಚೇಂಬರ್ ಇದೆ ಅಂತೇಳಿ ಅಲ್ಲಿ ಬ್ರೂಡ್ ಚೇಂಬರ್ ಇದೆ ಅಂದ ತಕ್ಷಣ ಅದು ಮೇಲ್ಗಡೆ ಏರಿ ಕಟ್ಟೋದಿಲ್ಲ. ಓಕೆ. ಅದಕ್ಕೂ ಕೆಲವೊಂದಷ್ಟು ಕೆಲಸಗಳಿದಾವೆ, ಅದನ್ನು ನಾವು ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ, ಇದು ವ್ಯಾಕ್ಸ್ ಶೀಟ್ ಅಂತೇಳಿ, ವ್ಯಾಕ್ಸ್ ಶೀಟ್ ಅಂತೇಳಿ, ಮೇಣ ಶೀಟ್ ಅಂತೇಳಿ. ಇದು ನೀವು ಮೊದಲೇ ಹಾಕಿ ಬರೋದು? ಇದು ನಾವು ಅಂಟಿಸೋದು. ಇದು ಕೃತಕವಾಗಿ ಸಿಗ್ತದೆ. ಇದು ಇದರಲ್ಲಿ ನಮ್ಮ ಜೇನ್ ಸೊಸೈಟಿಲೆಲ್ಲ ಸಿಗ್ತದೆ. ಒಂದು ಶೀಟಿಗೆ 30 ರೂಪಾಯಿ, 32 ರೂಪಾಯಿ ಎಲ್ಲ ಇದೆ. ಈ ಬಾಕ್ಸಿಗೆ ಇಂಥದ್ದು, ಇದು ಬಾಕ್ಸಿಗೆ ಇದು ಒಳಗಡೆ ಇಡಬೇಕು ಫ್ರೇಮು, ಅದನ್ನ ತೋರಿಸ್ತೀನಿ. ಅದು ಇದು ಫ್ರೇಮ್ ಎಲ್ಲಿಂದ ತಂದದ್ದು ನೀವು? ಇದು ಫ್ರೇಮ್ ಇಲ್ಲಿ ನಮ್ಮ ಸೊಸೈಟಿಗಳಲ್ಲಿ ಸಿಗ್ತದೆ, ಜೇನು ಸೊಸೈಟಿಯಲ್ಲಿ ಸಿಗ್ತದೆ. ಮತ್ತೆ ಇಲ್ಲರೆ ಜೇನು ಕೃಷಿ ಮಾಡೋರ್ನ ವಿಚಾರಿಸಿದ್ರೆ ನೀವು ಎಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಓಕೆ. ಈ ಒಂದೊಂದು ರೀತಿ ಇದೆ, ಒಂದೊಂದು ಬಾಕ್ಸಿಗೆ ಒಂದೊಂದು ರೀತಿ ರೇಟ್ ಎಲ್ಲ ಇರ್ತದೆ. ಅದು ಕ್ವಾಲಿಟಿ ಮೇಲೂ ಹೋಗ್ತದೆ. ಓಕೆ. ಆ ರೀತಿ ತಗೊಬಹುದು. ನೋಡಿ, ಇದು ಮೇಣ ಶೀಟ್, ಇದು ಕೃತಕ ಮೇಣ ಶೀಟ್ ಕೊಟ್ಟಿರೋದು. ಓಕೆ. ಇದು ನೋಡಿ, ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡಿರೋಂಥದ್ದು. ಅದು ಏನಂದ್ರೆ, ಬ್ರೂಡ್ ಚೇಂಬರ್ ಅಲ್ಲಿ ನೀವು ಕಪ್ಪಾದ ಏರಿ ಸಿಗ್ತದೆ, ಕಪ್ಪಾಗಿರೋದು. ಆ ಏರಿನ ಕಟ್ ಮಾಡಿ ಇಲ್ಲಿ ಈ ಕೆಳಗಡೆಯಿಂದ ಕೊಟ್ಟಾಗ ಅದು ಮೇಲ್ಗಡೆ ಇಲ್ಲಿವರೆಗೆ ಟಚ್ ಮಾಡ್ತದೆ. ಅವರೇ ಮಾಡ್ತಾರೆ? ಅದೇ ಜೇನುನೊಣನೇ ಮಾಡ್ತದೆ. ಏನಂದ್ರೆ ಇದು ಫೌಂಡೇಶನ್ ಇದ್ದಾಗೆ. ಈಗ ನಾವು ಒಂದು ಮನೆ ಕಟ್ಬೇಕಾದ್ರೆ ಹೇಗೆ ಫೌಂಡೇಶನ್ ಹಾಕ್ಬೇಕು, ಆ ರೀತಿ ಈ ರೀತಿ ನಾವು ಕಟ್ ಮಾಡಿ ಇದಕ್ಕೆ ಬೀಳ್ದಿದ್ದಾಗ ರಬ್ಬರ್ ಬೆಂಡ್ ಹಾಕ್ಬೇಕು. ಇದೇನಂದ್ರೆ ಇಲ್ಲೆಲ್ಲ ಜಾಯಿಂಟ್ ಮಾಡಿದೆ, ಇವಾಗ ನಾ ರಬ್ಬರ್ ಬೆಂಡ್ ಕಟ್ ಮಾಡಿ ತೆಗ್ದಿದ್ದೀನಿ. ಇದು ನೀವೇ ಮಾಡಿ? ನಾವೇ ಮಾಡಿದ್ದಲ್ಲ, ಇದು ಜೇನು ಏರಿ ಇಲ್ಲಿ ಬ್ರೂಡ್ ಅಲ್ಲಿ ಇರ್ತದೆ. ಅದು ಕಪ್ಪಾಗಿದ್ದ ಏರಿ ತೆಗಿಬೇಕು ನಾವು. ಮೇಂಟೆನೆನ್ಸ್ ಅಲ್ಲಿ ವೇಸ್ಟ್ ಅಂತ ಬರ್ತದೆ. ವೇಸ್ಟ್ ಅನ್ನು ಇಲ್ಲಿ ಕೊಡೋದು ನಾವು. ಅದೇನಂದ್ರೆ ವೇಸ್ಟ್ ಅನ್ನು ಇಲ್ಲಿ ಕೊಡೋದ್ರಿಂದ ನಮ್ಗೆ ಇದರಲ್ಲಿ ಬೇರೆ ರೀತಿ ಅನುಕೂಲ ಇದೆ. ವೇಸ್ಟ್ ಅಂತೇಳಿ ತೆಗೆದು ಬಿಸಾಕೋ ಇಲ್ಲ, ಈ ರೀತಿ ನಮ್ಗೆ ಅನುಕೂಲ ಆಗ್ತದೆ. ಇದು ಕೊಡೋದ್ರಿಂದ ಜಾಯಿಂಟ್ ಮಾಡ್ತದೆ. ಇದು ಒಂದು, ಅದು ಸಿಗ್ಲಿಲ್ಲ, ನಾವು ಬ್ರೂಡಲ್ಲಿ ಏರಿ ವೇಸ್ಟ್ ಏರಿ ಇಲ್ಲ, ಗಂಡು ಮಟ್ಟೆ ಏರಿ ಏನು ಇಲ್ಲ ಅಂತ ಆದಾಗ ನಾವು ಈ ರೀತಿ ಶೀಟ್ ಕೊಟ್ಟರು ನಡೀತದೆ. ನೀವು ಅದನ್ನ ಈಗ ನಾನೀಗ ಓಪನ್ ಮಾಡಿ ನಾನು ತೋರಿಸ್ತೀನಿ. ಸರಿ. ಮತ್ತೆ ಇನ್ನು ನೆಕ್ಸ್ಟ್ ಹೊಗೆ ಬೇಕಾಗ್ತದೆ. ಯಾಕಂದ್ರೆ ಕೆಲವು ಟೈಮ್ ನಾವೀಗ ಅಲ್ಲಿ ಮಾಸ್ಕು ಜಾಕೆಟ್ ಎಲ್ಲ ಹಾಕೊಂಡು ಯೂಸ್ ಮಾಡಿದಾಗ ಅಷ್ಟು ನಾವು ನೊಣ ಎರಿಯಿಂದ ಬಿಡಿಸುವಂಥದ್ದು ಅವಶ್ಯಕತೆ ಇರೋದಿಲ್ಲ. ಈಗ ಏನಂದ್ರೆ ಹನಿಯಿಂದ ಅವನ್ನ ಕೆಳಗಡೆ ಇಳಿಸಿ ನಾವು ಮಿಷನ್ಗೆ ಹನಿ ಹಾಕಬೇಕಾಗುತ್ತೆ, ಅದು ಫ್ರೇಮನ್ನು. ಆಗ ನಮ್ಗೆ ಇದೊಂಚೂರು ಹೊಗೆ ಹೀಗೆ ಸ್ಮೋಕ್ ಕೊಟ್ರೆ ಅದು ಕೆಳಗೆಲ್ಲ ಇಳಿದೋಗ್ತದೆ, ಆಮೇಲೆ ಎತ್ಕೊಂಡ್ರೆ ಆಯ್ತು. ಇದು ಹೊಸಬ್ರು ಇದು ತಗೊಳ್ಳೇಬೇಕಾ? ಬೇಕಾಗ್ತದೆ. ಇದು ಅವಶ್ಯಕತೆ ಇದ್ದೇ ಇದೆ. ಇದ್ರೊಳಗಡೆ ಕತ್ತ ಹಾಕ್ಬೇಕು. ಈ ರೀತಿ ಕತ್ತ ಹಾಕಿ ಸ್ವಲ್ಪ ಬೆಂಕಿ ಹಾಕಿ 2 ಸತಿ ಹೀಗೆ ಫ್ರೆಶ್ ಮಾಡಿದ್ರೆ, ಈ ರೀತಿ ಫ್ರೆಶ್ ಮಾಡಿದ್ರೆ ಹೊಗೆ ಬರ್ತದೆ. ಅದೊಂದು. ಮತ್ತೆ ಇನ್ನು ಚಾಕು, ಇದು ಚಾಕು. ಈಗ ನೆಕ್ಸ್ಟ್ ಮುಂದೆ ಗೊತ್ತಾಗುತ್ತೆ ಇದು ಚಾಕು ಏನಕ್ಕೆ ಬೇಕಾಗ್ತದೆ ಅಂತೇಳಿ. ಸ್ಲೈಡ್ ಮಾಡೋದಕ್ಕೆ ಇದು ಕ್ಯಾಪ್ ಓಪನ್ ಸೀಲ್ ಆಗಿರ್ತದೆ, ಅದನ್ನು ಓಪನ್ ಮಾಡೋದಕ್ಕೆ ಬೇಕಾಗುತ್ತೆ. ಮತ್ತೆ ಇದು ತುಪ್ಪ ತೆಗೆಯೋ ಮಿಷನ್ ಯಂತ್ರ. ಇದನ್ನ ಈ ತಿರುಗಿಸಿದ್ರೆ ಗಾಳಿ ಪ್ರೆಸರಿಗೆ ಅದು ತುಪ್ಪ ಎಲ್ಲ ಕೆಳಗಡೆ ಬರ್ತದೆ, ಈಗ ತಿರುಗಿಸಿದ್ರೆ. ಓಕೆ. ಅದು ನಾವು ನನ್ನ ಲೆಕ್ಕದಲ್ಲಿ ಅವರು ಮಾಡುವಾಗಲೇ ಗೊತ್ತಾಗ್ಬೋದು ಜನರಿಗೆ. ಹೌದೌದು, ಅದನ್ನ ತೋರಿಸೋಣ, ಅದು ಮುಂದೆ ಸರ್, ಇದ್ರ ಮಿಷಿನ್ ಇದೆ ಹೆಸರು ಅಂತ ಹೇಳಿದ್ರಿ ಸರ್? ಇದು ಹನಿ ಎಕ್ಸ್ಟ್ರಾಕ್ಟರ್ ಅಂತ ಹೇಳ್ತಾರೆ. ಓಕೆ. ತುಪ್ಪ ತೆಗೆಯೋ ಯಂತ್ರ ಅಂತ ಹೇಳಿ. ಅದಕ್ಕೆ ಎಷ್ಟು ಈಗ? ಅದೀಗ ನಾನು ಹೋದ ಸರ್ತಿ 4800 ಕೊಟ್ಟಿದ್ದೆ. ಈ ಸರ್ತಿ ಸ್ವಲ್ಪ ಜಾಸ್ತಿ ಇದೆ. ಅದು ಮಾಡಿಫೈ ಆಗ್ತಾ ಇರ್ತದೆ.
Okay. ಹೊಸ ಹೊಸ ಟೆಕ್ನಾಲಜಿ ಬಂದಂಗೂ ಹೊಸ ಚೇಂಜ್ ಮಾಡ್ತಾರೆ. ಇದ್ರಲ್ಲಿ ಆಟೋಮೆಟಿಕ್ ಅಂತ ಹಾಗೆ ಬಂದಿದೆ. ಹಾ, ಇದು ಬೇಕೇ ಬೇಕು. ಜೇನು ಕೃಷಿ ಮಾಡೋರು ಅದು ಬೇಕೇ ಬೇಕಾಗ್ತದೆ. ಇಲ್ಲಾಂದ್ರೆ ಜೇನು ಕೃಷಿ ಇದ್ರಲ್ಲಿ ಲಾಸ್ ಆಗ್ತದೆ. ಯಾಕಂದ್ರೆ ನಾವು ಅದನ್ನ ಕೈಯಲ್ಲಿ ಹಿಂಡಿ ತೆಗೆದ್ರೆ ಹಾ. ಅದು ಮತ್ತೆ ಏರಿ ಕಟ್ಟೋದಕ್ಕೆ ಸಾಮಾನ್ಯ 18 kg ತುಪ್ಪ ಕುಡಿದ್ರೆ 1 kg ಮೇಣ ಬರ್ತದೆ ಅಂತ ಹೇಳ್ತಾರೆ. ಓಕೆ, ಅಷ್ಟು ಅವಕ್ಕೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸರಿ. ಅದರಿಂದ ಇದನ್ನ ತೆಗೆದ್ರಿಂದ 15 ದಿನಕ್ಕೊಂದ್ಸತಿ ತುಪ್ಪ ತೆಗಿಬಹುದು. ಓಕೆ, ನಂದೊಂದು ಕ್ವಶನ್, ಈಗ ನೀವು ಮಾಡ್ತೀರಿ, ಸೊ ಇದೇ ಆಟೋಮೆಟಿಕ್ ಆಗಿ ಬಂದಿದೆ ಅಂತಾದ್ರೆ? ಇಲ್ಲ ಬಂದಿಲ್ಲ. ಯಾಕಂದ್ರೆ ಅದು ಬಾರಿ ಸ್ಪೀಡ್ ತಿರುಗಬಾರ್ದು. ಯಾಕಂದ್ರೆ ಇದು ಎರಿ ಇದೆಯಲ್ಲ, ಅದು ಮೇಣದಾಗಿದ್ರಿಂದ ಬಾರಿ ಸ್ಪೀಡ್ ತೆಗೆದ್ರೆ ಪುಡಿ ಆಗಂತದ್ದು ಚಾನ್ಸಸ್ ಇರ್ತದೆ. ಸ್ಮೂತ್ ಅದು ನಮ್ಗೊಂದು ಐಡಿಯಾ ಸಿಗ್ತದೆ. ಅದು ಅಷ್ಟೇ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದಾಗ ಅದು ಬರೀ ತುಪ್ಪ ಮಾತ್ರ ಕೆಳಗಡೆ ಬರುತ್ತೆ. ಗಾಳಿ ಒಂದು ಇದಕ್ಕೆ ಫೋರ್ಸಿಗೆ ಅದು ಕೆಳಗಡೆ ಬೀಳ್ತದೆ. ಅವಾಗ ನಾವು ನಿಧಾನ ಏರಿ ಅದನ್ನ ಇಟ್ರೆ 15 ದಿನಕ್ಕೆ ಮತ್ತೆ ಫಿಲ್ ಆಗ್ತದೆ. ನಿಮ್ಗೆ ಎಲ್ಲಿ ಆದ್ರೆ ಗೊತ್ತಾಗ್ಲಿಲ್ಲ ಇದ್ರೆ ನೆಕ್ಸ್ಟ್ ಸರ್ ಅವರು ಕಂಪ್ಲೀಟ್ ತೋರಿಸ್ತಾರೆ, ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗ್ತದೆ. ಮತ್ತೆ ಸರಿ, ಬೇರೆ ಕ್ಯಾನ್ ತುಪ್ಪ ತುಂಬಿಸ್ಕೊಳ್ಳಕ್ಕೆ, ಮತ್ತೆ ಇದು ಪೆನಾಲ್ ಇದಕ್ಕೆ ಹಾಕ್ಲಿ ಇದಕ್ಕಷ್ಟೇ ಇರೋದು. ಇದು ಹೊಸತ್ತೆ ತಂದ? ಇವತ್ತು ತಂದಿದ್ದು ಈಗ ಬರ್ಬೇಕಾದ್ರೆ. ಓಕೆ ಸರಿ. ಮತ್ತೆ ಈ ರೀತಿ ಒಂದು ಖಾಲಿ ಎಲ್ಲ ಇದು ಪೆಟ್ಟಿಗೆ ಇಟ್ಟಿರ್ಬೇಕು. ಇದು ಖಾಲಿ ಇರೋದು, ಯಾಕಂದ್ರೆ ಅದನ್ನ ಎತ್ತಿ ಇದ್ರ ಮೇಲೆ ಇಡೋದಕ್ಕೆಲ್ಲ ಸ್ವಲ್ಪ ಈಸಿ ಆಗ್ತದೆ. ಅಡಿಗಡೆ ಇರುವೆ ಏನಾದ್ರು ಇದ್ರೆ ಟಚ್ ಆಗೋದಿಲ್ಲ, ಮತ್ತೆ ನೆಲಕ್ಕೆಲ್ಲ ಟಚ್ ಆಗಿ ನೊಣಗಳು ಸಾಯ್ತವೆ. ಅದಕ್ಕೋಸ್ಕರ ಇಂಥದ್ದೊಂದು ಇಟ್ಕೊಬೇಕು. ಇಷ್ಟೇ. ಇದರಲ್ಲಿ ಈಗ ನಾವೀಗ ತೆಗಿಯಕ್ಕೆ ಸ್ಟಾರ್ಟ್ ಮಾಡೋಣ, ಗೊತ್ತಾಗ್ತದೆ ಯಾವ ತರ ತೆಗಿಯೋದು ಏನಂತ. ಸೇಫ್ಟಿ ಅಂತ ನೋಡ್ಬೇಕು. ಸೇಫ್ಟಿ ಏನ್ ಬೇಡ. ಈಗ ನಾವೀಗ ಹೊಗೆ ತಿದ್ದಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಏನು ಅದೇನು ಚುಚ್ಚೋದಿಲ್ಲ ಅಂತ ಅನ್ಸ್ತದೆ. ನೋಡೋಣ, ಒಂದೊಂದು ಚುಚ್ಚಿದ್ರೆ ಏನು ಆಗೋದಿಲ್ಲ. ಬ್ರೋ, ಸರ್ ಇದು ತೆಗಿಲಿಕ್ಕೆ ಯಾವ್ದು ಬೆಸ್ಟ್ ಟೈಮ್? ಬೆಳಿಗ್ಗೆದು ಬೆಸ್ಟ್, ಮಧ್ಯಾಹ್ನದು? ಬೆಳಿಗ್ಗೆ 9 ಗಂಟೆ ನಂತರ ತೆಗಿಬಹುದು, ತೊಂದ್ರೆ ಇಲ್ಲ. ಸಂಜೆ 5 ಗಂಟೆ ಒಳಗಡೆ ಕ್ಲೋಸ್ ಮಾಡ್ಬೇಕು ತೆಗೆದು. ರಾತ್ರಿ ನಂತರ ರಾತ್ರಿ ಎಲ್ಲ ತೆಗಿಯಂಗಿಲ್ಲ. ಅಷ್ಟೊತ್ತರೊಳಗೆ ಅದನ್ನ ಕ್ಲೋಸ್ ಮಾಡ್ಬೇಕು ತೆಗೆದು. ಹಗಲಲ್ಲೇ ಓಪನ್ ಮಾಡ್ಬೇಕು ಅಂತ. ಯಾಕಂದ್ರೆ ನೊಣಗಳು ಏನಾದ್ರು ಕೆಳಗಡೆ ಬಿದ್ರೆ ಅವು ಗೂಡಿಗೆ ಹೋಗ್ತವೆ. ರಾತ್ರಿ ಆದ್ರೆ ಅವಕ್ಕೆ ಕಣ್ ಕಾಣೋದಿಲ್ಲ, ಗೂಡಿಗೆ ಹೋಗೋದಕ್ಕಾಗೋದಿಲ್ಲ, ನೊಣ ಸಾಯ್ತದೆ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಓಕೆ. ಹೀಗೆ ಮಾಡಿದ್ರೆ ನೊಣ ಕಚ್ಚುದಿಲ್ಲ? ಅದು ಸ್ವಲ್ಪ ಸ್ಮೋಕ್ ಆಗುತ್ತಲ್ಲ, ಅವಾಗ ಅದು ಸ್ವಲ್ಪ ಸೈಡ್ ಹೋಗ್ತದೆ. ಓಕೆ. ಕಣ್ಣೆಲ್ಲ ಉರಿತದೆ ಅದಕ್ಕೆ. ಅದು ಮೇಲೂ ಬಂದ್ಬಿಟ್ಟಿದೆ. ಹೌದು, ಫುಲ್ ಆಗಿದೆ. ತೆಗಿಬೇಕಾಗಿತ್ತು ಇಷ್ಟೊತ್ತಿಗೆ. ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಈಗ ಹೊಗೆ ಕೊಡ್ಬೇಕು ಅದಕ್ಕೆ, ಅವಾಗೆಲ್ಲ ಕೆಳಗಡೆ ಹೋಗ್ತವೆ. ಚುಚ್ಚದಿದ್ರು ಸ್ವಲ್ಪ ಕೋಪ ಎಲ್ಲ ಕಮ್ಮಿ ಆಗ್ತದೆ ಅದಕ್ಕೆ. ಅದು ಫುಲ್ ಆಗಿದೆ, ಎಲ್ಲ ಫುಲ್ ಸೀಲ್ ಆಗಿದೆ ಇದು. ಅಲ್ಲ, ನನ್ನೊಂದು ಕ್ವಶನ್, ಎಷ್ಟು ದಿನದಲ್ಲಿ ಅದು ಫುಲ್ ಆಗ್ತದೆ ಸರ್? ಇದು 15 ದಿನಕ್ಕೊಂದ್ಸತಿ ಫುಲ್ ಆಗ್ತದೆ. ಹೌದೌದು, ನಾವು ಈ ತರ ಮಿಷನ್ ಅಲ್ಲೇ ತೆಗೆದ್ರೆ 15 ದಿನಕ್ಕೊಂದ್ಸತಿ ಫಿಲ್ ಆಗ್ತದೆ. ಈಗ ಕೊಡ್ಕೋಬೇಕು, ಇಲ್ಲಾಂದ್ರೆ ಅವು ಬೀಳೋದಿಲ್ಲ. ಉರ್ಸಿದ್ರೂ ಆಗ್ತದೆ. ತುಂಬಾ ಬಾಕ್ಸ್ ಇದ್ರೆ ಉರ್ಸಿ ಸುಸ್ತಾಗ್ತದೆ. ಆಮೇಲೆ ಲೆಕ್ಕಂದ್ರೆ ಇಬ್ರು ಬೇಕಾಗ್ತದೆ. ನಾನು ಇವತ್ತು ಒಬ್ಬನೇ ಬಂದಿದ್ದೀನಿ. ಇಲ್ಲದ್ರೆ ನೀವು ಬೇರೆಯವ್ರು ತರ್ತೀರಾ? ಬೇರೆಯವರು ಇಲ್ಲಾರೆ ನಮ್ಮ ಮಿಸ್ಸಸ್ ಯಾರು ಬರ್ತಾರೆ. ಇವತ್ತು ಮಕ್ಕಳಿಗೆ ಪರೀಕ್ಷೆ ಇರೋದ್ರಿಂದ ಅದು ಪಬ್ಲಿಕ್ ಮಾಡಿದ್ರಲ್ಲ ಈಗ. ಇಟ್ಕೊಳ್ಳಿ. ಕಚ್ಚುದಿಲ್ಲ? ಇಲ್ಲ, ಅದ್ರಲ್ಲಿ ಏನಿಲ್ಲ ಕಚ್ಚೋದಕ್ಕೆ. ತುಪ್ಪ ಇರೋದು, ನೀವೇ ಕಚ್ಚಬೇಕಷ್ಟೇ ತುಪ್ಪಕ್ಕೆ. ಈಗ ಸರ್ ಅದು ಎಷ್ಟು ಕೆಜಿ ಇರ್ಬೋದು? ಈಗ ನೀವು ಅರ್ಧ ಕೆಜಿ ಇದೆ. ಅರ್ಧ ಕೆಜಿ ಒಂದ್ರಲ್ಲಿ ಅರ್ಧ ಕೆಜಿ ಇದೆ. ಈಗ ಇದ್ರಲ್ಲಿ ಎಲ್ಲ ಸೇರಿ ಅರ್ಧ, ಈಗ ಸಾಮಾನ್ಯ ಒಂದು 2 ಕೆಜಿ ಇದೆ. 2 ಕೆಜಿ. ಸೊ ಅದ್ ನೀವು ನೋಡುವಾಗ ನಿಮ್ಗೆ ಅಂದಾಜಾಗ್ತದೆ. ಈಗ ತೂಕ ನೋಡಿ. ಒಂದು ಯಾರು ಹೊಸಬ್ರು ಮಾಡ್ತಿದ್ದಾರೆ ಅವ್ರು ಹಾಗೆ ಮಾಡ್ಬೋದಾ? ಈಗ ಯಾರು ಬೇಕಾದ್ರೂ ಮಾಡ್ಬೋದು. ನೀವು ಭಯ ಅಷ್ಟೇ ಬಿಟ್ರೆ ನೀವು ಇವ್ರಿಗೆ ಇವರಿಗೆಲ್ಲ ಗೊತ್ತೀಗ. ಕಾಡಲ್ಲೆಲ್ಲ ಬಿಸ್ನೆಸ್ ಅಲ್ಲಿ ಬಂದ ಎಕ್ಸ್ಪರ್ಟ್ ಇದಾರೆ ಅವರು. ಈಗ ಮುಚ್ಚಿ ಬಿಡ್ಬೇಕು, ಇಲ್ಲಾಂದ್ರೆ ಅವು ಡಿಸ್ಟರ್ಬ್ ಆಗ್ತದೆ ಅಂತ ಅಷ್ಟೇ. ಓಕೆ. ಈಗ ಹೊರಗಿದ್ದವರು ಒಳಗೆ ಹೋಗ್ತಾರೆ? ಒಳಗೆ ಹೋಗ್ತದೆ, ಇಲ್ಲಿಂದ ಒಳಗೆ ಹೋಗ್ತದೆ. ಇಲ್ಲ ಇಲ್ಲಿ ಈಗ ಸೆಕೆಂಡ್ ಮತ್ತೆ ತೆಗಿಲಿಕ್ಕೆ? ಮತ್ತೆ ತೆಗಿಲಿಕ್ಕೆ ಅದು. ಓಕೆ. ಈಗ ಸದ್ಯ ಈಗ ಇದನ್ನ ಇಷ್ಟು ಇದು ಮಾಡ್ಕೊಂಡು ತೆಕ್ಕೊಂಡು ಇದನ್ನ ಸ್ಲೈಡ್ ಮಾಡ್ಬೇಕು. ಈಗ ಇದೀಗ ಕ್ಯಾಪ್ ಆಗಿದೆ ಅಲ್ವಾ? ಇದು ಕ್ಯಾಪ್ ಆಗಿದೆ ನೋಡಿ. ಇದು ಸ್ಲೈಡ್ ಮಾಡ್ಬೇಕು. ಇದು ಫ್ರೆಶ್ ಇದು ಎಂತ ಮಿಕ್ಸ್ ಇಲ್ಲ ಮಿಕ್ಸ್ ಮಾಡಕ್ ಬರದೇ ಇಲ್ಲ ಇದಕ್ಕೆ. ಈ ಮಿಷನ್ಗೆ ಇದನ್ನ ಈ ರೀತಿ ಹಾಕ್ಬೇಕು. ಈ ಕಡೆ ಇದೆಯಲ್ಲ, ಇದು ಈಚೆ ಸೈಡ್ ಬರ್ಬೇಕು, ಈ ಹೊರಮೈ ಬರ್ಬೇಕು ಈ ತರ. ಅದ್ರ ಒಳಗೆ ಹಾಕ್ಬೇಕು ಈ ತರ. ಇದನ್ನೆಲ್ಲ ಕಟ್ ಮಾಡ್ಕೊಂಡು ಹಾಕಿ ತಿರುಗಿಸಿದ್ರೆ ಆಯ್ತು. ಅದು ಬಾಕ್ಸ್ ಮತ್ತೆ ಹಾಗೇನೆ ಖಾಲಿ ಮಾಡಿ ಹಾಗೆ ಇಡ್ಬೇಕಾ? ಅದೀಗ ನಾನು ಇಟ್ಟು ತೋರಿಸ್ತೀನಿ ಅದನ್ನ. ಓಕೆ. ಅದು ವೈಟ್ ಯಾವ್ದಕ್ಕೆ ಯೂಸ್ ಆಗುದಿಲ್ವಾ? ಇದಾಗ್ತದೆ. ಇದು ಮೇಣ ಇದರಲ್ಲಿ ನಾನು ಹೇಳಿದ್ನಲ್ಲ ಫಸ್ಟ್ ಗೆ ವ್ಯಾಕ್ಸ್ ಶೀಟ್ ಅಂತ ಹೇಳಿ ತೋರಿಸಿದ್ನಲ್ಲ, ಅದಕ್ಕೆ ಯೂಸ್ ಆಗ್ತದೆ ಇದು. ಓಕೆ. ಇದೇನು ಬಿಸಾಡಂತದ್ದು ಏನು ಇಲ್ಲ ಇದರಲ್ಲಿ.
ಈಗ ಫ್ರೆಶ್ ಇದು ತಿಂತಾರ ಜನರು? ಹೌದು ಸರ್, ಈಗ ಇದನ್ನೇ ಹೀಗೆ ತಗೊಂತಾರೆ ಕೆಲವರು, ಕಾಂಬೋನೇ ಹಾಗೆ ಹಾಗೆ ತಗೊಂತಾರೆ. ಅದಕ್ಕೂ ತುಂಬಾ ಬೇಡಿಕೆ ಇದೆ. ಒಂದು ಕೆಜಿಗೆ 2400 ಇಷ್ಟೆಲ್ಲ ಇದೆ, ಅದು ಕಾಂಬೋ ಸೇರಿ. ಇದಕ್ಕೆ? ಹೌದೌದು ಹೌದು, ಇದು ಸೇರಿ ವಿತ್ ಎಲ್ಲ ಸೇರಿ ಬರ್ತದೆ ಅದರಲ್ಲಿ. ಹೀಗೆ ಕೊಡೋದು, ಪಾರ್ಸಲ್ ಮಾಡೋದು. ಓಕೆ ಓಕೆ, ಫ್ರೆಶ್ ಅಂತ. ಫ್ರೆಶ್ ಆಗಿ. ಈಗ ನೀವು ಇದ ಸೇಲ್ ಮಾಡಿರ್ಲಿಕ್ಕೆ ಜೇನು ಎಷ್ಟು ದಿನಲ್ಲಿ ಇನ್ನು ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ? ಈಗ ಸ್ಟಾರ್ಟ್ ಆಗಿದೆ ಸರ್, ನಮಗೆ ಬೇಡಿಕೆ ಇದೆ ಈಗ. ಈಗ ತುಂಬಾ ಜನ ಕೇಳ್ತಾ ಇದಾರೆ. ಆದ್ರೆ ಈಗ ನಮ್ಗೆ ಸೀಸನ್ ಸ್ಟಾರ್ಟ್ ಆಗಿದಲ್ವಾ ಈಗ. ಮಾರ್ಕೆಟ್ ಅಲ್ಲಿ ಈಗ ಎಷ್ಟು ರೇಟ್ ಉಂಟು ಕೆಜಿಗೆ? ಈಗ ನಾವು ಮಾರ್ಕೆಟ್ ಅಲ್ಲಿ ಒಂದೊಂದು ರೀತಿ ಒಂದೊಂದ್ ತರ ಬರ್ತದೆ. ಈಗ ಬೇರೆ ಬ್ರಾಂಡೆಡ್ ಎಲ್ಲ ಕಮ್ಮಿಲಿ ಕೊಡ್ತಾರೆ, ಅದು ಹೇಗೆ ಕಮ್ಮಿ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಮಾತ್ರ ಕನಿಷ್ಠ ಅಂದ್ರೆ 1800 ರೂಪಾಯಿಯಿಂದ ಕಮ್ಮಿ ಮಾರೋದಿಲ್ಲ. ಓಕೆ ಓಕೆ, ನೋಡಿ ಈ ರೀತಿ ಎಲ್ಲ ಹಾಕ್ತಾ ಬರ್ಬೇಕು. ಓಕೆ ಸರಿ, ನೆಕ್ಸ್ಟ್ ಈಗ ಎಂತ ಮಾಡಿ? ಈಗ ಇದನ್ನೀಗ ಫ್ರೇಮ್ ಎಲ್ಲ ಸೀಲ್ಡ್ ಎಲ್ಲ ಓಪನ್ ಮಾಡಿ ಹಾಕಿ ಆಯ್ತು. 4 ಫ್ರೇಮ್ ಇದೆ ಇದ್ರಲ್ಲಿ. ಅದನ್ನ ತಿರ್ಗಿಸ್ಬೇಕು. ಈಗ ತಿರ್ಗಿಸಿದ ತಕ್ಷಣ ತುಪ್ಪ ಎಲ್ಲ ಹೊರಗಡೆ ಬರ್ತದೆ. ನೀವು ಸ್ವಲ್ಪ ಹತ್ತಿರದಲ್ಲಿ ಹಿಡಿದ್ರೆ ಇಲ್ಲಿ ಕಾಣ್ತದೆ, ಸೈಡಿಗೆ ಹೊಡಿತದೆ ತುಪ್ಪ ಎಲ್ಲ ತಿರುಗ್ಬೇಕಾದ್ರೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಇದೆ. ಈಗ ತುಪ್ಪ ಇಲ್ಲ ಇಲ್ಲಿ. ಈಗ ತಿರುಗಿಸಿದ ತಕ್ಷಣ ಅದು ಸ್ಟಾರ್ಟ್ ಆಗ್ತದೆ ಇದು ಬರ್ಲಿಕ್ಕೆ. 4 ಬಾಕ್ಸಿಗೆ 4 ಬಾಕ್ಸಿಗೆ 4 ಹಾಕ್ಬೇಕು, 4 ಫ್ರೇಮ್ ಹಾಕ್ಬೇಕು. ಓಕೆ, ಸ್ವಲ್ಪ ನಿಧಾನ ಹೀಗೆ ತಿರ್ಸ್ಬೇಕು ಫಸ್ಟ್ ಒಂದ್ ಸೈಡ್. ನೋಡಿ ಈಗ ತುಪ್ಪ ಅಲ್ಲಿ ಹೊಡಿಯಕ್ಕೆ ಸ್ಟಾರ್ಟ್ ಆಯ್ತು. ಹೌದೌದು, ಮೆಲ್ಲ ಮೆಲ್ಲ ಹೊರಗೆ ಬರ್ತದೆ, ಎಲ್ಲ ಹೊರಗಡೆ ಬರ್ತಾ ಇದೆ ನೋಡಿ. ನಿಮ್ಗೆ ಸಹ ವಿಡಿಯೋದಲ್ಲಿ ಕಾಣಿರ್ಬೋದು. ಅದನ್ನ ಮೆಲ್ಲ ಮಾಡ್ತೀನಿ, ಅವಾಗ ಕ್ಲಿಯರ್ ಆಗಿ ಕಾಣುತ್ತೆ. ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು. ಹೌದೌದು, ಒಳ್ಳೆ ಹೂವೆಲ್ಲ ಒಳ್ಳೆ ಹೂ ಇದೆಯಲ್ಲ, ಹಾಗಾಗಿ ಈಗ ಒಳ್ಳೆ ಸ್ಮೆಲ್ ಇದೆ, ಪರಿಮಳ. ಸರ್, ಅದು ಎಷ್ಟು ರೌಂಡ್ ತಿರುಗಿಸ್ಬೇಕಂತ ಹಾಗೆ ಅಂತ? ಅದೇನಿಲ್ಲ, ನಿಮ್ಗೊಂದು ನಿಮ್ ಮೆಥಡ್ ಗೊತ್ತಾಗುತ್ತೆ, ಒಂದು ಐಡಿಯಾ ಇರ್ತದೆ. ನಿಮ್ಗೆ ತುಪ್ಪ ಎಲ್ಲ ಕೆಳಗಡೆ ಬಂತು ಅಂತ ಕಂಡ ತಕ್ಷಣ ನೋಡಿ ಎಲ್ಲ ಕೆಳಗಡೆ ಬಂದಿದೆ ಅಲ್ಲಿ. ಓಕೆ, ಫುಲ್ ಇದು ಇಷ್ಟು ಈಗ ತುಪ್ಪ ಎಲ್ಲ ಫುಲ್ ಕೆಳಗಡೆ ಬಂದಿದೆ ನೋಡಿ, ಎಲ್ಲ ಅಡಿ ಕಡೆ ಇದೆ. ಇದೀಗ ನೀವು ಹೇಗೆ ಹೊರಗೆ ತೆಗಿತೀರಿ? ಅದನ್ನ ಈಗ ಬಗ್ಸಿ ಬಿಟ್ರೆ ಆಯ್ತು. ಇಲ್ಲ, ಇಲ್ಲಿ ನಲ್ಲಿ ಇದೆ ಈ ಕಡೆ, ನಲ್ಲಿ ಓಪನ್ ಮಾಡ್ತಾ ಇಲ್ಲ ನಾನು, ಹೀಗೆ ಹಾಕಿ ಬಿಡ್ತೀನಿ. ಯಾಕಂದ್ರೆ ಸುಮ್ನೆ ಅಲ್ಲಿ ಎಲ್ಲ ವೇಸ್ಟ್ ಆಗೋದೆಲ್ಲ ಆಗ್ತದೆ. ಇಲ್ಲಿ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಬಂದ ತಕ್ಷಣ ಕ್ಯಾನಿಗೆ ಹಾಕ್ಬಿಡೋದು ಹಾಗೆ. ಕರೆಕ್ಟ್. ಇದು ನೋಡಿ ಈ ರೀತಿ ಕ್ಲಿಯರ್ ಆಗಿದೆ ನೋಡಿ. ಈಗ ನೆಕ್ಸ್ಟ್ ಅದ್ರಲ್ಲಿ ಇಟ್ಬಿಟ್ರೆ ಆಯ್ತು. ಇದಕ್ಕೆ 15 ದಿನದಲ್ಲಿ ಫಿಲ್ ಮಾಡ್ತದೆ. ಮತ್ತೆ ಏನು ಇಲ್ಲ ನೋಡಿ ಇದರಲ್ಲಿ. ಇದೇನು ಡ್ಯಾಮೇಜ್ ಆಗಿಲ್ಲ, ಕ್ಲಿಯರ್ ಆಗಿದೆ ಇದು. ಎಂತ ಡ್ಯಾಮೇಜ್ ಆಗದೆ ಇದು. ಹೌದು. ಇದನ್ನ ತೆಗೆದು ಮತ್ತೆ ರಿಟರ್ನ್ ಇದಕ್ಕೆ ಇಟ್ರೆ ಆಯ್ತು ಹೀಗೆ. ಓಕೆ, ಅದಕ್ಕೇನೆ ರಿಟರ್ನ್. ಹೌದೌದು. ಇದು ಗಂಡು ಮೊಟ್ಟೆ. ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಈ ತರ ಇಟ್ಟಿದ್ರೆ ಅದು ಮತ್ತೆ ತುಪ್ಪ ಕೂರಿಸೋದಿಲ್ಲ. ನೆಕ್ಸ್ಟ್ ಈ ರೀತಿ ಕಟ್ ಮಾಡಿ ತೆಗೆದ್ಬಿಟ್ರೆ ಅದು ಕ್ಲೀನ್ ಮಾಡ್ತದೆ. ಹಾಗೆ ಸಹ ಉಂಟು. ಆ ತರ ಇದೆ. ಅದು ಯಾಕೆ ಹಾಗೆ ಮಾಡ್ಲಿಕ್ಕೆ? ಇಲ್ಲ ಅಂದ್ರೆ ಅದರಲ್ಲಿ ಮೊಟ್ಟೆ ಇಡ್ತದೆ ರಾಣಿ, ಮತ್ತೆ 2 ಗಂಡು ಮೊಟ್ಟೆ ಇಡ್ತದೆ, ಗಂಡಿನ ಮೊಟ್ಟೆ. ಅದಕ್ಕೋಸ್ಕರ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ತುಪ್ಪನೇ ಆಗಿರ್ತದೆ ಎಲ್ಲದು. ತೆಗಿಬೇಕಾದ್ರೆ ಫಸ್ಟ್ ಮಿಷನ್ ಹಾಕ್ಬೇಕಾದ್ರೆ ಮುಂಚೆ ಕಟ್ ಮಾಡಬಾರ್ದು, ಎಲ್ಲ ತೆಗ್ದಾದ್ಮೇಲೆ ಕ್ಲಿಯರ್ ಮಾಡ್ಬೇಕು. ಸ್ವಲ್ಪ ಸೈಡ್ ಎಲ್ಲ ಹಿಡಿದಿರ್ತದೆ, ಅದನ್ನ ಮೇಣ ಅದನ್ನೆಲ್ಲ ಸ್ವಲ್ಪ ಚಾಕ್ ಹಾಕಿ ಓಪನ್ ಮಾಡ್ಕೊಂಡು ಮೇಲೆ ಎತ್ತಬೇಕಾಗ್ತದೆ. ಓಕೆ ಸರ್, ಇನ್ನೊಂದು ಅದು ನೀವು ಫಸ್ಟ್ ಬಾಕ್ಸ್ ಈಗ ಜಸ್ಟ್ ತೆಗ್ದ್ರಿ, ಅದೀಗ ಎಲ್ಲಿ ಇಟ್ರಿ? ಇಲ್ಲ, ಅಲ್ಲಿ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಓಕೆ, ಇದು ತೆಗ್ದಾದ ತಕ್ಷಣ ನೆಕ್ಸ್ಟ್ ಅದೇ ತರ ಯಾವ ತರ ಇತ್ತು ಅದೇ ರೀತಿ ಇಟ್ಬಿಟ್ರೆ ಆಯ್ತು. ಸೊ ಹಾಗೆ ಸೈಡ್ ಇಟ್ರೆ ಅಂತ ಪ್ರಾಬ್ಲಮ್ ಇಲ್ಲ? ಏನಿಲ್ಲ, ಅದೇನು ಪ್ರಾಬ್ಲಮ್. ಸೊ ಇಂಥದ್ದೇ ನೈಫ್ ಬೇಕು, ಯೂಸ್ ನೈಫ್ ಬೇಕು, ತೆಳುವಾಗಿರ್ಬೇಕು. ಯಾಕಂದ್ರೆ ಅದು ಸೈಡ್ ಅಲ್ಲಿ ಗ್ಯಾಪ್ ಅಲ್ಲೆಲ್ಲ ಹೋಗ್ಬೇಕಾಗುತ್ತೆ. ಅದು ಸಿಮೆಂಟ್ ಹಾಕೋದರ ಉಂಟು. ಕರ್ಣೆ ತರ ಇದೆ. ನೀವು ನಿಮ್ದು ಬ್ರ್ಯಾಂಡ್ ಮಾಡಿ ಸೇಲ್ ಮಾಡ್ತಿದ್ದೀರಾ? ಒಂದು ಸುಮ್ನೆ ಹೆಸರು ಹಾಕಿದೀವಿ ಅಷ್ಟೇ. ಎಂತ ಹೆಸರು? ಶುದ್ಧ ಜೇನುತುಪ್ಪ ಅಂತೇಳಿ, ಪ್ಯೂರ್ ಜೇನ್ ಅಂತೇಳಿ ಹಾಕಿದೀವಿ ಅಷ್ಟೇ. ಹೇಗೆ ಲೀಟರ್ ಕೆಜಿ ಹೇಗೆ ಕೊಡುದು? ಕೆಜಿ 700. ಹೋದ್ ಸರ್ತಿ ಸೇಲ್ ಮಾಡಿದೀವಿ. ಈ ಸರ್ತಿ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಇದೀವಿ. ಜಾಸ್ತಿ ರೇಟ್ ಇದೆ ಹೊರಗಡೆ. ಈ ರೀತಿ ಒಳ್ಳೆ ರೀತಿ ತುಪ್ಪ ಅದಕ್ಕೆ ತುಂಬಾ ರೇಟ್ ಇದೆ, 1000 ಮೇಲೆ ಇದೆ. ಆದ್ರೆ ನಾವು ಅಷ್ಟು ರೇಟಿಗೆ ಮಾರ್ತಿರ್ಲಿಲ್ಲ, ಸ್ವಲ್ಪ ಜನರಿಗೆ ಗೊತ್ತಾಗ್ಲಿ ಅಂತೇಳಿ. ಬೇಡಿಕೆ ಜಾಸ್ತಿ ಇದೆ, ಹಾಗಂತೇಳಿ ರೇಟ್ ಜಾಸ್ತಿ ಮಾಡ್ತಾ ಇಲ್ಲ. ನೀವು ಅಂಗಡಿ ಕೊಡ್ತೀರಾ? ಇಲ್ಲ, ನಾವು ಅಂಗಡಿ ಕೊಡೋದಿಲ್ಲ. ನಾವು ಯಾಕಂದ್ರೆ ಅಂಗಡಿಲಿ ತುಂಬಾ ಕಮ್ಮಿಲಿ ಕೇಳ್ತಾಳೆ, 200 ರೂಪಾಯಿ 300 ರೂಪಾಯಿ ಕೇಳ್ತಾರೆ. ಅಷ್ಟು ಕಮ್ಮಿ? ಹೌದು. ಇಷ್ಟು ಹಾರ್ಡ್ ವರ್ಕ್ ಮಾಡಿ ಅಷ್ಟು ಕಮ್ಮಿ? ಅವ್ರಿಗೆ ಯಾರೋ ತಂದು ಕೊಡ್ತಾರಂತೆ ಕಮ್ಮಿಯಲ್ಲಿ, ಅದು ಹೇಗ್ ತಂದು ಕೊಡ್ತಾರ ಗೊತ್ತಿಲ್ಲ. ಆದ್ರೆ ನಾವು ಈಗ ನೀವು ನೋಡಿದ್ರಲ್ಲ, ಇದು ಫ್ರೆಶ್ ಆರ್ಗ್ಯಾನಿಕ್ ಡೈರೆಕ್ಟ್ ಆಗಿ ನೋಡಿದ್ರ, ನಾವು ಹೀಗೆ ಕೊಡೋದು. ನಮ್ ತುಪ್ಪಕ್ಕೆ ಧೈರ್ಯ ಇರ್ತದೆ, ನಾವು ಧೈರ್ಯವಾಗಿ ಮಾರ್ತೀವಿ. ಹಾಗಾಗಿ ನಾವು ಇರೋ ರೇಟ್ ನಾವು ಹೇಳ್ತೀವಿ. ಖಾಲಿ ಆಗ್ತದೆ, ನಮ್ಮ ಹತ್ರ ಎಷ್ಟಿದ್ರು ಖಾಲಿ ಆಗ್ತದೆ. ನೋಡಿ ಕಲರ್ ಅಷ್ಟೇ, ಜೇನುತುಪ್ಪ ತುಂಬಾ ಕೆಂಪು ಇದೆ ನೋಡಿ. ಇಲ್ಲಿ ವಿವಿಧ ರೀತಿ ಹೂ ಸಿಗ್ತದೆ, ಹಾಗಾಗಿ ಕಲರ್ ಚೇಂಜ್ ಇದು. ಈ ನಿಜವಾಗಿ ಈಗ ಡಬ್ಬಿಯಲ್ಲಿ ಅಂಗಡಿಯಲ್ಲಿ ಸಿಕ್ಕೋದು ಕಲರೇ ಬೇರೆ ಇರ್ತದೆ. ಕಲರ್ ಒಂದೇ ಇರ್ತದೆ, ಅದು ಇಲ್ಲಿ ಹಾಗಲ್ಲ. ನಾವು ನೆಕ್ಸ್ಟ್ ಇನ್ನೊಂದ್ಸತಿ ತೆಗೆಯಕ್ ಬಂದಾಗ ಕಲರ್ ಚೇಂಜ್ ಆಗ್ತದೆ. ಕೆಲವೊಮ್ಮೆ ಜನರು ನಿಮ್ಗೆ ಕೇಳುದಿಲ್ವಾ ಇದು ಯಾಕೆ ಹೀಗೆ? ಕೇಳ್ತಾರೆ, ಗೊತ್ತಿಲ್ದಿದ್ದವ್ರು ಕೇಳ್ತಾರೆ, ಗೊತ್ತಿರೋರು ಯಾರು ಕೇಳೋದಿಲ್ಲ. ಆಗ ನಾವು ಹೇಳಿದ್ರೆ ಆಯ್ತು, ಹೀಗೆ ಈ ರೀತಿ ಕಲರ್ ಚೇಂಜ್ ಆಗ್ತದೆ ಅಂತ ಹೇಳಿದ್ರೆ ಒಪ್ತಾರೆ ಅದನ್ನ. ಕೆಲವೊಂದಷ್ಟು ಪುಡಿ ಆಗ್ತದೆ, ಆದ್ರೆ ಏನ್ ತೊಂದ್ರೆ ಇಲ್ಲ. ಅದನ್ನ ಹೀಗೆ ತೆಗೆದ್ಬಿಟ್ಟು ಇದಕ್ಕೆ ಹಾಕಿ, ಮೇಣದಕ್ಕೆ ಹಾಕಿ ಇದನ್ನ ಹೀಗೆ ಇಟ್ರೆ
ಸ್ವಲ್ಪ ಕ್ಲೀನ್ ಮಾಡಿ ಇಡಬೇಕು. ಈಗ ಮತ್ತೆ ಈಗ ಬಾಕ್ಸ್ ಅದು ಇಡ್ತೀರಾ? ಇಡ್ತೀನಿ ಇದನ್ನ ಇಡ್ತೀನಿ. ಇದಕ್ಕೆ ಮತ್ತೆ ಅದು ರೀಫಿಲ್ ಮಾಡ್ತದೆ. ಅದೇ ರೀಫಿಲ್ ಮಾಡ್ತದೆ. ಹಾಗೆ ಮಾಡಿ ಇಡ್ಬೇಕು. ಹೌದೌದು. ಇದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ಇಟ್ರೆ ಏನು ಟೆನ್ಷನ್ ತಗೊಳ್ಬೇಕಂತ ಏನು ಆಗೋದಿಲ್ಲ. ಅದೆಲ್ಲ ರೆಡಿ ಮಾಡ್ತದೆ ಅದು. ಓಕೆ ಓಕೆ. ಅದಕ್ಕೆ ಜೇನು ನೊಣಕ್ಕೆ ಮೊದಲಿಂದ ಗೊತ್ತಿರ್ತದೆ. ಅದು ಕರೆಕ್ಟ್ ಆಗಿ ಅದು ಏನ್ ಮೆಜರ್ಮೆಂಟ್ ಇದೆ ಅಷ್ಟಕ್ಕೆ ಅದು ಕ್ಲಿಯರ್ ಮಾಡಿ ಕಟ್ಟತ್ತೆ ಮತ್ತೆ ತಿರ್ಗಾ. ಏನು ಟ್ರೈನಿಂಗ್ ಎಲ್ಲ ಬೇಡ? ಏನು ಬೇಡ. ಹಾಗೆ ಇಟ್ರೆ ಆಯ್ತು ಅಷ್ಟೇ. ನೊಣಗಳು ಸಾಯ್ದಿದ್ದಂಗೆ ಅಡಿಗಡೆ ಸಿಗ್ದಿದ್ದಂಗೆಲ್ಲ ಜಾಗ್ರತೆ ಮಾಡ್ಬೇಕಾಗತ್ತೆ. ಈಗ ನೆಕ್ಸ್ಟ್ ಮಳೆ ಬರ್ತದೆ ಜೂನ್ ಜುಲೈ ಅಲ್ಲಿ, ಆಗ ನಾವು ಜೇನು ಸಿಗ್ತದ? ಜೇನ್ ಸಿಗೋದಿಲ್ಲ. ಅವಾಗ ಅವಕ್ಕೆ ಊಟ ಕೊಡ್ಬೇಕಾಗತ್ತೆ, ಕೃತಕ ಊಟ. ಅಂದ್ರೆ ಈಗ ಸಕ್ಕರೆನೇ ಇದೆಯಲ್ಲ, 1 ಲೋಟ ಸಕ್ಕರೆಗೆ 1 ಲೋಟ ನೀರ್ ಹಾಕಿ ಮಿಕ್ಸ್ ಮಾಡಿ ಕೊಡ್ಬೇಕಾಗತ್ತೆ. ನೋಡ್ಬೇಕು ನಾವು ಬಾಕ್ಸ್ ಒಳಗಡೆ ನೋಡ್ಬೇಕು. ಬ್ರೂಡ್ ಚೇಂಬರ್ ಅಲ್ಲಿ ಆಹಾರ ಕಡಿಮೆ ಇದೆ ಅಂತ ಕೊಡ್ಬೇಕಾಗತ್ತೆ. ಅದೇನ್ ಜಾಸ್ತಿ ಪ್ರಮಾಣದಲ್ಲಿ ನಮ್ಗೆ ಅದ್ರಲ್ಲಿ ಕೊಡೋದ್ರಿಂದ ಲಾಸ್ ಏನಾಗೋದಿಲ್ಲ. ನಾವು ಅದು ಅಭಿವೃದ್ಧಿಗೋಸ್ಕರ. ನೆಕ್ಸ್ಟ್ ನಾವು ಡಿವೈಡ್ ಮಾಡೋ ಟೈಮಲ್ಲೆಲ್ಲ ತುಂಬಾ ಹೆಲ್ತಿ ಆಗಿರ್ತದೆ, ಗೂಡು ಸ್ಟ್ರಾಂಗ್ ಇರ್ತದೆ. ಆದ್ರೆ ಈಗ ಮಳೆಗಾಲದಲ್ಲಿ ಜೇನು ಸಿಕ್ಕೋದಿಲ್ಲ. ನಾವು ಬೇಕಾದ್ರೆ ಸ್ಥಳಾಂತರ ಕೃಷಿ ಮಾಡಬಹುದು. ಜಾಸ್ತಿ ಬಾಕ್ಸ್ ಇದ್ರೆ ಬೇರೆ ಕಡೆಗೆ ಒಳ್ಳೆ ಕೃಷಿ ಇರಲ್ಲಿ ತಗೊಂಡೋಗಿಟ್ರೆ ಅಲ್ಲಿ ತುಪ್ಪ ಸಿಗ್ತದೆ. ಈಗ ಬಯಲುಸೀಮೆ ಆ ಕಡೆ ಎಲ್ಲ ತಗೊಂಡೋಗಿಟ್ರೆ ನಾವು ತುಪ್ಪ ತೆಗಿಯಕ್ಕಾಗತ್ತೆ. ಅಲ್ಲ ಈಗ ಇಲ್ಲಿ ಕೆರೆಕಟ್ಟೆಯಲ್ಲಿ ಇದ್ದೇವೆ, ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಹೌದೌದು. ಮಳೆಗಾಲ ಸಿಗುದು. ನೆಕ್ಸ್ಟ್ ಯಾವಾಗ ಸಿಗ್ತದೆ ಮತ್ತೆ? ನೆಕ್ಸ್ಟ್ ಸೇಮ್ ಇದೇ ಟೈಮಿಗೆ ಸಿಗುತ್ತೆ. 1 ವರ್ಷ? ಹೌದೌದು, 1 ವರ್ಷ. ಅಂದ್ರೆ ಒಂದು ಬಾಕ್ಸ್ ಅಲ್ಲಿ 12 kg 10 kg ಮ್ಯಾಕ್ಸಿಮಮ್ ಸಿಗ್ತದೆ. ಅಷ್ಟು ಸಿಕ್ಕಿದಾಗ ನಮ್ಗೆ ಲಾಸ್ ಇಲ್ಲ. ಒಂದು ಬಾಕ್ಸಿಗೆ ಕನಿಷ್ಠ ಅಂದ್ರೂ ನಾವು ಒಂದು 8-10 ಸಾವಿರ ರೂಪಾಯಿ ದುಡಿಬಹುದು, ಜಾಸ್ತಿ ದುಡಿಬಹುದು ಒಂದು ಬಾಕ್ಸ್ ಅಲ್ಲಿ. ಒಂದು ಬಾಕ್ಸ್ ಅಲ್ಲಿ ಯಾಕಂದ್ರೆ ಒಂದು ಡಿವೈಡ್ ಕಾಲೋನಿಗೆ 800 ರಿಂದ 1000 ರೂಪಾಯಿ ಇದೆ ಒಂದು ಕಾಲೋನಿಗೆ. ಹಾಗಾಗಿ ಬೇರೆ ಕಾಲೋನಿಗೂ 4 ಕಾಲೋನಿ ಸೇಲ್ ಮಾಡಿದ್ರು 4000 ರೂಪಾಯಿ ಅಲ್ಲೇ ಆಯ್ತು. ತುಪ್ಪಕ್ಕೆ 800-1000 ರೂಪಾಯಿ ತನಕ ತುಪ್ಪ ಇದೆ. 10 kg ತುಪ್ಪ ಆದ್ರೂ 800 ರೂಪಾಯಿ ಲೆಕ್ಕ ಹಾಕೊಂಡು 8000 ಆಯ್ತು. ಹೌದು. ಆ ರೀತಿ ಇನ್ಕಮ್ ಇದೆ ಮಾಡಿದ್ರೆ. ಆದ್ರೆ ಈಗ ನಿಮ್ಮ ಹತ್ರ ಈಗ ಇಲ್ಲಿ 17 ಬಾಕ್ಸ್ ಇದೆಯಲ್ಲ? ಹೌದೌದು, 17 ಬಾಕ್ಸ್ ಇದೆ. 17 ಇಲ್ಲಿ 15-17 ಇದೆ ಹೆಚ್ಚು ಕಮ್ಮಿ. ಅಂದ್ರೆ ಒಂದು 12-13 ತುಪ್ಪ ಸಿಗ್ತದೆ ಕಂಪಲ್ಸರಿ. ಎಲ್ಲಾ ಬಾಕ್ಸ್ ಅಲ್ಲೂ ಸಿಗ್ತದೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದಷ್ಟು ರಾಣಿ ಫೇಲ್ ಆಗಿರ್ತದೆ, ಇಲ್ಲ ಒಂದು ಡಿವೈಡ್ ಆಗಿ ಹೋಗ್ತದೆ ನಮಗೆ ಮಿಸ್ಟೇಕ್ ಆಗಿ. ಹಾಗೆಲ್ಲ ಆದಾಗ ಒಂದೊಂದು ಬಾಕ್ಸ್ ಸಿಗ್ದೇನೂ ಇರ್ಬೋದು, ಆದ್ರೆ ಕುಟುಂಬ ಉಳ್ಕೊಂಡಿರ್ತದೆ. ನೆಕ್ಸ್ಟ್ ಮುಂದಿನ ವರ್ಷ ಅದ್ರಲ್ಲಿ ಕುಟುಂಬ ಮಾರಿನು. ಸರ್ ಈಗ ಇದು 4 ಉಂಟು, ಅದು 6 ಮಾಡ್ಲಿಕ್ಕೆ ಆಗ್ತದೆ ಅದ್ರಲ್ಲಿ? ಇಲ್ಲ, ಇದು 4 ಅಷ್ಟೇ ಬರೋದು. ಅಷ್ಟು ದೊಡ್ಡದು. ಈಗ ಕಮರ್ಷಿಯಲ್ ಮಾಡುವವರು ಹೇಗೆ? ಅಷ್ಟೇ ಸಾಕಾಗ್ತದೆ ನಮಗೆ. ಕಮರ್ಷಿಯಲ್ ಮಾಡೋರಿಗೆ ಇದೇ ಬೆಟರ್. ಇದು ಕಮರ್ಷಿಯಲ್ ಗೆ ಇದು ಯೂಸ್ ಮಾಡೋದು. ಇದು ಕರೆಕ್ಟ್ ಆಗ್ತದೆ. ಇದು ಮನೆಯಲ್ಲಿ ಆದ್ರೆ ಚಿಕ್ಕ ಮಟ್ಟಲ್ಲಿ ಅದು ಸಿಗ್ತದೆ. 2 ಫ್ರೇಮ್ ಸಿಗ್ತದೆ. ಒಂದು 3-3.5-4 ಸಾವಿರ ರೂಪಾಯಿ ಒಳಗಡೆ ಸಿಗ್ತದೆ. ಸರಿ ಸಾಕಾಗ್ತದೆ. ಚಿಕ್ಕದು ಬರ್ತದೆ. 2 ಫ್ರೇಮ್ ಹಾಕೋದು. ಇದು 4 ಬರ್ತದೆ, ಅದ್ರಲ್ಲಿ 2 ಹಾಕೋದು ಬರ್ತದೆ. ಇದು ಚಿಕ್ಕದಿರ್ಬೋದು. ಹೌದೌದು. ಇದು ಈಗ ಉಲ್ಟಾ ತಿರ್ಗಿಸ್ಬೇಕು. ಹೇಗ್ ಬೇಕಾದ್ರೆ ತಿರ್ಸ್ಬೋದು, 2 ಸೈಡ್ ತಿರ್ಸ್ಬೋದು. ಮೆಲ್ಲ ತಿರ್ಸ್ಬೇಕು. ಬಾರಿ ಫೀಟ್ ತಿರ್ಸ್ರೆ ಅವಾಗ ಪುಡಿ ಆಯ್ತಲ್ಲ ಒಂದು, ಆ ರೀತಿ ಪುಡಿ ಆಗ್ತದೆ. ಅದು ಎಲ್ಲ ಆಯ್ತು. ಈಗ ಕ್ಲೋಸ್ ಮಾಡೋದು. ಇದೆಲ್ಲ ಫ್ರೇಮ್ ಎಲ್ಲ ಕ್ಲೀನ್ ಆಗಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ಸೊ 2 ಸೂಪರ್ ಇದು ಸಹ ಆಯ್ತು. ಹೌದೌದು, 2 ಸೂಪರ್ ಆಯ್ತು. ಈಗ ಇದ್ರ ಕೆಲಸ ಆಯ್ತು. ಇದ್ರ ಕೆಲಸ ಮುಗೀತು. ಇನ್ನು ಕಂಪ್ಲೀಟ್ ಆಯ್ತು. ಒಂದ್ಸತಿ ಓಪನ್ ಮಾಡಿ ನೋಡ್ಬೇಕು ಇದೇನಾದ್ರೆ ಆಚೆ ಆಗಿದೆ ಅಂತ ಹೇಳಿ. ಇನ್ನು 15 ದಿವಸ ನಂತರ ಮತ್ತೆ ತೆಗಿಬಹುದು. 15 ದಿನ ನಂತರ. ಇದಕ್ಕೆ ಇನ್ನೊಂದು ಫ್ರೇಮ್ ಇಡ್ಬೇಕಾಗತ್ತೆ. ಒಂದು ಕಡಿಮೆ ಇದೆ, ಅದು ನೆಕ್ಸ್ಟ್ ಇಡ್ಬೇಕು ನಾನು. ಇದ್ರಲ್ಲಿ 4 ಇದೆ, ಬಟ್ 5 ಇಡ್ಬೇಕಾಗತ್ತೆ. ಫ್ರೆಂಡ್ಸ್, ಇದು 2 ಸೂಪರ್ ಅಲ್ಲಿ ಸಿಕ್ಕಿದ್ದು. ಇದ್ರಲ್ಲಿ ಸಹ ಜೇನುಂಟು. ಇದು ಸೋಸುದು ಬಿಸಿಲಿಗೆ ಇಟ್ಟು ಸಹ ಆಗ್ತದಂತೆ. ಕ್ಲೀನ್ ಮಾಡಿ ಮತ್ತೆ ಇದ್ರಲ್ಲಿ ಜೇನು ತೆಗಿಬಹುದು. ಮತ್ತೆ ಇದು ಸಹ ಯೂಸ್ ಆಗ್ತದಂತೆ. ನೆಕ್ಸ್ಟ್ ಸೂಪರಿಗೆ ಅದು ಬಾಕ್ಸ್ ಇಡುವಾಗ ಕೆಳಗಿಂದ ಗಮ್ ಹಾಕಿ ಮಾಡ್ಲಿಕ್ಕೆ ಆಗ್ತದಂತೆ. ಸರ್ ಮೊದಲೇ ಹೇಳಿದ್ದಾರೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇಷ್ಟು ಆಯ್ತು 2 ಸೂಪರ್ ಅಲ್ಲಿ. ಇನ್ನೂ ಸಹ ಬಾಕ್ಸ್ ಉಂಟು. ಇನ್ನೂ ಸಹ ಬಾಕ್ಸ್ ಅಲ್ಲಿ ಇನ್ನೂ ಸಹ ತುಂಬಾ ಸಿಗ್ತದೆ. ಈಗ ಪ್ಯೂರಿಫೈ ಮಾಡಿ ಅದರದ್ದು ತೆಗ್ದದ್ದನ್ನ ಇದಕ್ಕೆ ಹಾಕೋಣ. ಸರ್ ಈಗ ಇದು ಜೇನನ್ನು ಬಾಕ್ಸಿಗೆ ಹಾಕ್ತಾರೆ, ನೋಡುವ ಈಗ ನಾವು. ಈ ರೀತಿ ಬಗ್ಸಿದ್ರೆ ಆಯ್ತು. ಹೀಗೆ ನೋಡಿ, ತುಪ್ಪ ನೋಡಿ ಥಿಕ್ನೆಸ್ ಹೇಗಿದೆ ಅಂತ. ಭಯಂಕರ ಥಿಕ್ನೆಸ್. ಹೌದೌದು, ಕ್ಲೀನ್ ಉಂಟು. ಇದು ನೆಕ್ಸ್ಟ್ ಇದ್ರಲ್ಲಿ ಎಂತ ಕೆಲಸ ಉಂಟು? ಇದ್ರಲ್ಲಿ ಏನಿಲ್ಲ ಸರ್, ಇದ್ರ ಕೆಲಸ ಮುಗೀತು. ಇನ್ ನೆಕ್ಸ್ಟ್ 15 ದಿನದಲ್ಲಿ ಮತ್ತೆ ತೆಗೆಯೋದು, ತುಪ್ಪ ತೆಗೆಯೋದು. ಅಲ್ಲ, ಇದು ಈಗ ನೀವು ಸೇಲ್ ಮಾಡ್ಬೇಕಾದ್ರೆ ಸೋಸ್ಬೇಕು. ಸ್ವಲ್ಪ ಮತ್ತೆ ಬಿಸಿಲಿಗೆ ಇಡ್ತೀವಿ ನಾವು. ಹೌದೌದು, ಸ್ವಲ್ಪ ಬಿಸಿಲಿಗೆ ಇಟ್ರೆ ಎಲ್ಲ ಮೇಣ ಎಲ್ಲ ಮೇಲ್ಗಡೆ ಬರ್ತದೆ ಕ್ಲೀನ್ ಆಗಿ. ತುಪ್ಪ ನೋಡೋದಕ್ಕೆಲ್ಲ ಕ್ಲಿಯರ್ ಆಗಿರ್ತದೆ. ಏನಾದ್ರೆ ಮೇಣ ಸಣ್ಣ ಸಣ್ಣ ಮೇಣ ಎಲ್ಲ ಇದ್ರೆ ಮೇಲೆ ಬರ್ತದೆ. ಮತ್ತೆ ಬಾಟ್ಲಿಗೆ ಹಾಕೋದು, ಸೇಲ್ ಮಾಡೋದಷ್ಟೇ. ಅದ್ರ ನಂತರ ಎಷ್ಟು ವರ್ಷ ಇಡ್ಬೋದು? ಎಷ್ಟು ವರ್ಷ ಬೇಕಾದ್ರೆ ಇಡ್ಬೋದು. ಅಷ್ಟು ನೋಡಿ, ಎಷ್ಟು ಇಳಿಯೋದೇ ಇಲ್ಲ ನೋಡಿ, ಅಷ್ಟು ಥಿಕ್ನೆಸ್ ಇದೆ ಇದು. ಹೌದೌದು. ನಾವು ಮಧ್ಯದಲ್ಲಿ ಏನು ಕೈ ಹಾಕ್ಲಿಲ್ಲ, ಏನಿಲ್ಲ. ಹೌದೌದು, ಟಚ್ ಮಾಡಂಗಿಲ್ಲ. ಇದು ಮಿಷನ್ ಅಲ್ಲಾದ್ರೆ ನಾವೇನು ಕೈಯೇ ಟಚ್ ಆಗೋದಿಲ್ಲ. ಇದರಲ್ಲಿ ಅಷ್ಟು ಕ್ಲೀನ್ ಆಗಿರ್ತದೆ ತುಪ್ಪ. ಈಗ ಇದ್ರಲ್ಲಿ ಎಷ್ಟು ಇರ್ಬೋದು 2 ಸೂಪರ್? ಇದರಲ್ಲಿ ಒಂದು
4 kg ಇದೆ ಸರ್ ಇದು. ಹಾ 4 kg ಜಾಸ್ತಿನೇ ಇದೆ ಇದು. ಹಾ, ಹಾ. ಹ್ಮ್. ಈಗ ಇದ್ರ ಮೇಲೆ ಬರ್ಬಾರ್ದು. ಇಲ್ಲ ಇಲ್ಲ, ಅದು ಬಂದ್ರೆ ಇದು ತಿರ್ಗೋದಕ್ಕೆ ಬಿಡೋದಿಲ್ಲ. ಹೌದೌದು. ಅದು ಟಚ್ ಆಗೋದ್ರೊಳಗಡೆನೆ ಕ್ಯಾನಿಗೆ ಹಾಕ್ಬೇಕಾಗುತ್ತೆ. ಕ್ಯಾನಿಗೆ ಹಾಕ್ಬೇಕು. ಹೌದೌದು. ಸೊ ಇದು ಟಚ್ ಆಗ್ಲಿಕ್ಕಿತ್ತು, ಅದಕ್ಕೆ ಸರ್ ಹಾಕಿದ್ರು. ಹೌದೌದು. ಮತ್ತೆ ನಿಮ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಎನಿಸ್ತೇನೆ. ಹಾ. ಇಷ್ಟ ಆಯ್ತು, 2 ಸೂಪರ್. ಇದು ಇನ್ ನೆಕ್ಸ್ಟ್ ಇನ್ನೊಂದು 10, 12, 13 ಬಾಕ್ಸ್ ಇದೆ. ಇದು ಫುಲ್ ಮಾಡಿ ನೀವು ಫ್ರೆಂಡ್ಸ್, ನಾವು ಜೇನುನೊಣ ತುಪ್ಪ ತೆಗೆದು ನೋಡಿದ್ರ ಅಂತ. ಸೊ ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರು. ಲಾಸ್ಟ್ ಟೈಮ್ ಮನೆಯಲ್ಲಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಇದು ನಿಮ್ಮ ಟೈಮಿಗೆ ಮತ್ತೆ ಇನ್ಫಾರ್ಮೇಶನ್ ತುಂಬಾ ಥ್ಯಾಂಕ್ಸ್. ಸೊ 2 ಬಾಕ್ಸ್ ತೆಗೆಯೋದು ನಾವು ಕಂಪ್ಲೀಟ್ ಮಾಡಿದ್ವಿ. ಫ್ರೆಶ್ ಹನಿ ನೋಡಿದ್ವಿ, ತುಂಬಾ ಖುಷಿ ಆಯ್ತು. ಇಷ್ಟು ತನಕ ನಾನು ನಂದು ಲೈಫ್ ಟೈಮ್ ಅಲ್ಲಿ ನೋಡ್ಲಿಲ್ಲ. ಮತ್ತೆ ಎಂತಾದ್ರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಸರ್ ಹತ್ರ ನಾನು ಕ್ಲಾರಿಫೈ ಮಾಡಿ ಕಮೆಂಟಿಗೆ ರಿಪ್ಲೈ ಕೊಡ್ತೇನೆ. ನಾನೀಗ ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನೀವು ಸಹ ಮನೆಯಲ್ಲಿ ಸ್ಟಾರ್ಟ್ ಮಾಡಿ. ನೀವು ಸಹ ಆರ್ಗ್ಯಾನಿಕ್ ತುಪ್ಪ ನೀವು ಅನಿಷ್ಟ ತಿನ್ಬಹುದು ಮನೆಯಲ್ಲಿ, ಇಲ್ಲ ನೀವು ಸೇಲ್ ಮಾಡ್ಬೋದು, ಬಿಸ್ನೆಸ್ ಆಗಿ ಮಾಡ್ಬೋದು. ಮತ್ತೆ ನಮ್ಮ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ನಾನು ಇನ್ನೊಂದು ವಿಡಿಯೋ ಅಲ್ಲಿ ಸಿಗ್ತೇನೆ. ಬೈ ಬಾಯ್.